ಏನು ಕೆಲಸ ಮಾಡ್ತಿದ್ದೀರಿ? ಯಾರು ಅಂದರೆ ಪಟ್ಟೇನು ಡ್ರೈವರ್ ಕೆಲಸಗಳೆಲ್ಲ ಮಾಡೋದು. ಇಲ್ಲ ತಿರ್ಗಾಡ್ಕೊಂಡು ಅಲ್ಲಿ ಇಲ್ಲಿ ಮಾಮೂಲಿ ಕೂಲಿ ಕೆಲಸ ಡ್ರೈವರ್ ಕೆಲಸಗಳು ನೋಡೋದು ಮಗ ಯಾವಾಗ ಕುತ್ಕೊಂಡಿರೋದು. ಅವನು ಇಲ್ಲೇ ಊರು ನಮ್ದು ಇದೇ ಊರು, ಅದೇ ಮನೆಯಲ್ಲಿದ್ದ. ನಾವು 2 ಹೆಣ್ಮಕ್ಳು, ನಮ್ಮ ಯಜಮಾನ, ನಾವು ಎಲ್ಲ ಬೇರೆ ಕಡೆ ಇಕ್ಕಿದ್ದು, ಬಾಡಿಗೆ ಮನೆಗಿದ್ದೀವಿ. ಬಾರಪ್ಪ ಅಲ್ಲೇ ಇರುವೆ ಅಂದಿದ್ದಕ್ಕೆ ನಾನು ಬರಲ್ಲ. ಎಣ್ಣೆ ಪ್ರೀತ ಎಣ್ಣೆ ಹೊಡಿಯೋನು. ಒಂದು ವಾರ ಕೆಲ್ಸಕ್ಕೆ ಹೋದರೆ ಒಂದು ವಾರ ಎಣ್ಣೆ ಹೊಡೆದ್ಬಿಟ್ಟು ಅಲ್ಲಿ ಬೈಸ್ಕೊಂಡು ಬಂದು ತಿರ್ಗಾ ಮನೆ ತವ ನಮ್ಮ ಮೈದಿರಿಲ್ಲಿ ಅವ್ರ ಜೊತೆ ಓಡಾಡ್ಕೊಂಡು. ಇವಾಗ ಮೀನು ಹಿಡಿಯೋಕ್ಕೆ ಎಣ್ಣೆ ಹೊಡೆದೇ ಹೋಗಿದ್ರು. ಈಗ ಅವರೇನೋ ಮದುವೆಗೆ ಹೋಗಿದ್ನಂತೆ, ಯಾರ್ದೋ ಮದುವೆ ಇತ್ತು ನಮ್ಮೂರಲ್ಲಿ. ಎಣ್ಣೆ ಏನು ಹೊಡೆದಿಲ್ವಂತೆ. ಅವಾಗ ಚೆನ್ನಾಗ ಬಂದವನಂತೆ. ಇಲ್ಲ 10 ಗಂಟೆಲಿ ಬಂದು ಮಾಕ್ಲಿ ಅಂತ ಅದಲ್ಲ, ಅಲ್ಲಿ ಇಳ್ಕೊಂಡವನಂತೆ. ಅಲ್ಲಿ ಇಳ್ಕೊಂಡು ನಮ್ಮ ಇವ್ರ ಮಗನೂ ಇವನು 11 ಗಂಟೆಯಲ್ಲಿ ಇಲ್ಲಿ ಕೆರೆ ತಗ ಬಂದರು ಅಂತ ಅಂತಾರೆ. ನೋಡಿದ್ರೆ 1 ಗಂಟೆ ಅಂತಾರೆ. ಯಾರ ಮಾತು ಕೇಳೋಣ. ಅವ್ರು ಬತ್ತಿದ್ರಂತೆ ಯಾವಾಗಲೂ ಹಿಡಿಯೋಕ್ಕೆ. ಕುಡ್ದು ಕ್ಯಾನ ನೈಟ್ ಬಂದವ್ರೆ ನೋಡಿ. ಹಗಲು ಬತ್ತಿದ್ರಂತೆ, ಹಿಡಿತಿದ್ರಂತೆ, ನೈಟು ಬಂದವ್ರಂತೆ. ಏನಾರು ಅನುಮಾನ ಇದೆಯಾ ನಿಮಗೆ ಸಾವಲ್ಲಿ? ಇಲ್ಲ ಅದು ಕುಡಿಯೋದು ಬಿಟ್ರೆ ಇನ್ನೇನು ಅನುಮಾನ ಇಲ್ಲ ಸರ್. ಅವ್ನು ಕುಡಿಯೋದು ಒಂದು ಬಿಟ್ರೆ ಎಂಥದ್ದು ಇಲ್ಲ. ಆದರೂ ಕುಡಿದ್ರೆ ಅವ್ರ ಹತ್ರ ಕಿತಾಪತಿ ಮಾಡೋನು ತಿರ್ಗಾ ಅವ್ರು. ಇಲ್ಲ ಅಯ್ಯೋ ಅವ್ನು ಜಗಳ ಯಾರ ತಾವು ಮಾಡಲ್ಲ. ಆದರೆ ಕುಡಿದ್ಬಿಟ್ರೆ ವಿಪರೀತ ಮಾತಾಡೋನು, ಬೈಯೋರು, ರೇಗೋರು, ಕಳ್ಸೋರು ಅಷ್ಟೇ ಹೊರ್ತು ಅವ್ನಿಗೆ ಹೊಡ್ಸ್ಕೊಂಬರೋನೇ ಹೊರ್ತು ಹಿಂದಿರ್ಕೊಂಡು ಹೊಡಿತಿರ್ಲಿಲ್ಲ ಅಷ್ಟೇ. ಅವನು ಏನೂ ಇಲ್ಲ ಸರ್. ಒಟ್ಟಿನಲ್ಲಿ ಅವ್ರು ಬಂದಿರೋದು ಅಷ್ಟೇ ಇಲ್ಲಿಗೆ ಅನ್ನಿಸ್ತದೆ ಅನಿಸ್ತದೆ ಸರ್. ಇದು ಹೆಗ್ಗಡದೇವನಪುರ ಕೆರೆ. ನಮ್ಮ ಹೆಗ್ಗಡದೇವನಪುರದವರು ರಾಜು ಅನ್ನೋರು ರಾತ್ರಿ 1:15ಗೆ ಮೀನು ಹಿಡಿಯೋಕ್ಕೆ ಅಂತ ಬಂದಿದ್ದಾರೆ. ಮತ್ತು ಮಂಜು ಮತ್ತು ರಾಜು ಅಂತ ಇಬ್ಬರು ಬಂದಿದ್ದಾರೆ. ಮಂಜು ಅನ್ನೋನು ದಡದಲ್ಲಿ ಕೂತಿದ್ದಾನೆ, ರಾಜು ಅನ್ನೋನು ಈಜಾಡೋಕ್ಕೆ ಹೋಗಿದ್ದಾನೆ. ಈಜಾಡೋಕ್ಕೆ ಹೋಗಿ ಮುಳುಗೋಗ್ಬಿಟ್ಟಿದ್ದಾನೆ. ಈ ವಿಚಾರ ಗೊತ್ತಾದ ಮೇಲೆ ನಾವೆಲ್ಲ ಇಲ್ಲಿ ಬಂದ್ಬಿಟ್ಟು ಪೊಲೀಸರಿಗೆ ಮಾಹಿತಿ ಎಲ್ಲ ಕೊಟ್ಟು, ಪೊಲೀಸ್ನವ್ರು ಬೆಳಗಿಂದ ಹುಡುಕ್ತಾ ಇದ್ದಾರೆ. ಇವಾಗೂ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೂ ಏನೂ ಸಿಕ್ಕಿಲ್ಲ ಅವನು ಬಾಡಿ. ಪೀಣ್ಯದಿಂದ ಬಂದಿದ್ದಾರೆ ಅಗ್ನಿಶಾಮಕದವರು. ಅವರು ಸರಿಸುಮಾರು ಒಂದು 3 ಅವರಿಂದ ಹುಡುಕ್ತಾ ಇದ್ದಾರೆ. ಈ ಮುಂಚೆ ಯಾವಾಗಾರ ಇದೇ ಥರ ಆಗಿತ್ತಾ ಅಂತ? ಈ ಮುಂಚೆ ಸುಮಾರು ಆಗಿದೆ ಸರ್. ಇಲ್ಲಿ ಈ ಕೆರೆಯಲ್ಲಿ ಸುಮಾರು ಒಂದು 4-5 ಜನ ಸತ್ತೋಗಿದ್ದಾರೆ ಇದೇ ಥರ. ಈಗ ಮೀನು ಅಷ್ಟೊತ್ತಿನಲ್ಲಿ ಹಿಡಿಯೋಂಥದ್ದು ಹುಡುಗರು ಗೊತ್ತಿಲ್ಲ, ಎಣ್ಣೆ ಏಟಲ್ಲಿ ಬಂದ್ಬಿಟ್ಟ ಇದ್ದಾರೆ. ಬಂದು ಹಿಡ್ಕೊಂಡು ಹೋಗೋಕೆ ಬಂದಿದ್ದಾರೆ. ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದೀವಿ. ಹೌದು, 112 ಕಾಲ್ ಮಾಡಿದ್ದೀವಿ. ಮಾದಕ ಸ್ಟೇಷನ್ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿ ರಿಜಿಸ್ಟರ್ ಮಾಡಿದ್ದೀವಿ. ನಿಮ್ಮ ಹೆಸರು?